ನಮಸ್ಕಾರ ಜನತೆಗೆ. ಇವತ್ತು ಒಂದು ಕಿಚನಲ್ಲಿ ಇದ್ದೀನಿ. ಕಿಚನ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ಈ ಕಡಾಯಲ್ಲಿ ಕುದೀತಿರೋದು ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ ಎರಡು ಕುದೀತಾ ಇದೆ. ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ನ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ರೋಸ್ಟ್ ಮಾಡಿಕೊಂಡು ಏನೇನು ಮಾಡ್ತಾರೆ ಅನ್ನೋದು ಇವಾಗ ಕಂಟಿನ್ಯೂ ವಿಡಿಯೋದಲ್ಲಿ ನೀವು ನೋಡೋಕೆ ಹೋಗ್ತಿದ್ರಿ. ನೋಡಿ, ಇವಾಗ ಇಲ್ಲಿ ಒಂದು ಮೀನಿರುವಂಥ ಡಿಶ್ ಇದೆ. ಅಂದರೆ ಡಿಶ್ ಅಂದರೆ ಮೀನಿದೆ. ಸೊ ಈ ಮೀನನ್ನ ಅವರು ತಗೊಂಡು ಇವಾಗ ಇದರಲ್ಲಿ ಕಡಾಯಲ್ಲಿ ಈ ಮೀನ ಫ್ರೈ ಮಾಡ್ಕೊತಾ ಇದ್ದಾರೆ. ಫ್ರೈ ಮಾಡಿಕೊಂಡು ಆ್ಯಕ್ಚುಲಿ ಈ ಡಿಶಸ್ ಬಂದ್ಬಿಟ್ಟು ಫಿಶ್ ವೆಜಿಟೇಬಲ್ ಫ್ರೈ. ಸೊ ಇದನ್ನು ಎಲ್ಲ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಮೀನು ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಪ್ರಾಸೆಸ್ಸು ಹೆಂಗೆ ಮಾಡ್ತಾರೆ ಅನ್ನೋದು ನಾನು ಒಂದೊಂದಾಗಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಕೋಬೇಕು. ಆಯಿಲ್ ಹಾಕೊಂಡ್ಮೇಲೆ ಮತ್ತೇನು ಮಾಡ್ತೀರಿ, ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ನೀಟಾಗಿ ರೋಸ್ಟ್ ಆಗ್ಬೇಕು ಅನಿಸುತ್ತೆ. ಸೊ ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಒಂದು ಹಾಕ್ತಾಯಿದ್ದಾರೆ ಅಣ್ಣ. ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಏನಾಗ್ತಾರೆ ಅಂತ ನೋಡ್ತಾ ಇರೋಣ. ಸೊ ಸದ್ಯಕ್ಕೆ ಸ್ಯಾಟರ್ಡೇ ಇದೆ. ಓಕೆ, ಅದು ಓಕೆ ಸಾಲ್ಟ್, ಉಪ್ಪು ಹಾಕಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಹಾಕ್ತಾರೆ ಅನ್ನೋದು ನೋಡಿ. ಇಲ್ಲಿ ಮೀನನ್ನು ಫ್ರೈ ಆಗ್ತಾನೆ ಇದೆ. ಬೈ ಮೀನು ಯಾವಾಗ ತೆಗ್ತೀಯಾ? ಮಜಾ. ಇದೇನಿದು? ಓಕೆ, ತೇಜ್ಪಾತ. ನನಗೆ ಅದ್ರ ಹೆಸರು ಗೊತ್ತಿಲ್ಲ. ನೋಡಿ, ಇದು ಜಿಂಜರು. ಆಮೇಲೆ ಇದು ಟೊಮೊಟೊ ಹಾಕಿದ್ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನು. ಸೊ ಇಲ್ಲಿ ಶುಂಠಿನ ನೀಟಾಗಿ ಅರ್ದು ಇಟ್ಕೊಂಡಿದ್ದಾರೆ. ಜಿಂಜರ್ ಅಂತಾರೆ. ಜಿಂಜರ್ ಕೋಸಲ್ ಹಾಕೋದೆ ಕನ್ನಡ, ಹಿಂದಿ ಓಕೆ, ಗಾರ್ಲಿಕ್ ಪೇಸ್ಟ್. ಸೊ ಇದ್ರ ಜೊತೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಅಣ್ಣ. ಓಕೆ, ಈ ಫಿಶ್ ತ ಪೂರಾ ಓರೆ ಫಿಶ್ ಅಂತ ಇನ್ನೂ ಫ್ರೈ ಆಗ್ತಾನೆ ಇದೆ. ಓಕೆ, ವಾ, ಇದು ನೋಡಿ, ಇದು ಬೇಳೆ, ಮೈಸೂರು ಬೇಳೆ. ನಮ್ಮ ಕನ್ನಡದಲ್ಲಿ ಹೇಳೋದು ಇದು ಮೈಸೂರು ಬೇಳೆನ ಅದಕ್ಕೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೀರಾ ಅವರು? ಅದನ್ನು ಫ್ರೈ ಮಾಡ್ತಾರಂತೆ ಇವರು ನೀಟಾಗಿ ಫ್ರೈ ಮಾಡ್ತಾರೆ. ಇಲ್ಲಿ ನಮ್ಮ ಮುರಳಿ ಅವರು ಏನೋ ಎತ್ತಿಕ್ತವ್ರೆ. ಇನ್ನೊಂದು ಐಟಮ್ ಏನದ ಮುರಳಿ? ಏನಿದು? ಬಟರು. ಓಕೆ, ಬಟರು. ಇದೊಂದು ಫ್ರೈ ನಡೀತಾ ಇದೆ. ಏನಿದು? ಅರಿಶಿಣ. ಸ್ವಲ್ಪ ಅರಿಶಿಣ ಹಾಕೋಬೇಕು, ಒಂದು ಅರ್ಧ ಸ್ಪೂನಷ್ಟು. ಓಕೆ, ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನೋಡಿ, ಇವಾಗ ನಮ್ಮ ಮುರಳಿ ಅವರು ಫಿಶ್ನ ಆಚೆ ತೆಗಿಯಕ್ಕೆ ಬರ್ತವ್ರೆ. ಮುರಳಿ, ನೋಡು, ಫಿಶ್ ನೀಟಾಗಿ ಫ್ರೈ ಆಗಿದೆ. ಫಿಶ್ ಫ್ರೈ ರೆಡಿ ಆಯಿತು. ಅದ್ರ ಜೊತೆಯಲ್ಲಿ ನೋಡಿ ಇವಾಗ ಇದು ಯಾವುದು ನಮ್ಮ ಶುಂಠಿ ಹಾಕ್ತವ್ರೆ. ಶುಂಠಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ.
ಅದನ್ನು ಇದೇನಿದು ಏಕೆ ನೀರಾದು? ಓಕೆ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಕಂಪ್ಲೀಟ್ ಡ್ರೈ ಆಗಿದೆ ಅನ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಅದ್ರ ಜೊತೆಯಲ್ಲಿ ಇದು ಕೆಂಪು ಖಾರ, ಕೆಂಪು ಮೆಣಸಿನಕಾಯಿ ಖಾರ, ಅದೇ ಯಾಲಕ್ಕಿ ಪೌಡರ್. ಇದು ಯಾವುದು ಯಾಲಕ್ಕಿ ಪೌಡರ್ ಅಂತೆ, ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಓಕೆ, ಯಾಲಕ್ಕಿ ಪೌಡ್ರ್ ಒಂದು ಹಾಕ್ಕೊಬಿಟ್ಟು ರುಬ್ತವನೆ ಅಣ್ಣ. ರುಬ್ಬು ಓಕೆ, ಒಂದು ಒಳ್ಳೆ ಮಸಾಲ ಫ್ರೈ ಸ್ಟಾರ್ಟ್ ಆಗ್ತಾ ಇದೆ. ಇದು ಒಂದು ವೆಜಿಟೇಬಲ್ ಫಿಶ್ ಫ್ರೈ ಹೇಳಕ್ಕೆ ಚೆನ್ನಾಗಿದೆಯಲ್ಲ. ವೆಜಿಟೇಬಲ್ ಅಲ್ಲೇ ಫಿಶ್ ಫ್ರೈಗೆ ಇದು ಫಿಶ್ ಹಾಕ್ಬಿಟ್ಟು ಇದೆಲ್ಲ ಹಾಕಿದ್ಮೇಲೆ ಫಿಶ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಇದಕ್ಕೆ ಕಾಲಿಫ್ಲವರು ಮತ್ತು ಈ ಆಲೂಗಡ್ಡೆನ ತಗೊಂಡು ಹಾಕ್ತಾ ಇದ್ದಾರೆ. ರೆಡಿ. ಓಕೆ, ಆಯಿತು. ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ ಆವಾಗಲೇ ಫ್ರೈ ಮಾಡ್ಕೊಂಡಿದ್ರಲ್ಲ, ಅದನ್ನು ಕಡೆಯಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ಇವರು ಎಷ್ಟೇನು ಸ್ವಲ್ಪ ನೀರು ಹಾಕ್ತೀರಾ ಮುರಳೀಜಿ? ಎಷ್ಟೇನ ಇನ್ನೂ ಸ್ವಲ್ಪ ನೀರು ಹಾಕ್ತೀರಾ ಇನ್ನು? ಓಕೆ, ಇವಾಗ ಫಿಶ್ ಹಾಕ್ಕೊತಾ ಇದ್ದಾರೆ. क्या 2 पीस डाला? 2 पीस बस. वो ಅದನ್ನ ಕುಟ್ಬೇಕಾ? वो मारना है क्या? उसको मारना है. अरे यार, ನೋಡು, ಫಿಶ್ನ ಕುಟ್ಬಿಟ್ಟು ಮಿಕ್ಸ್ ಮಾಡ್ತಾವನೆ ಅಣ್ಣ. ಓಕೆ, पुरिंदा धोने बात ಪುದೀನಾ नहीं धोने बात धनिया बात ಇದು ಕೊತ್ತಂಬರಿ. ಕೊತ್ತಂಬರಿನ ಮಿಕ್ಸ್ ಮಾಡ್ತವ್ರೆ ಅಣ್ಣ. ಓಕೆ, ಇವಾಗ ನಮ್ಮ ವೆಜಿಟೇಬಲ್ ಫಿಶ್ ಫ್ರೈ ರೆಡಿ. ಫಿನಿಶ್. ಇಷ್ಟೇ ವೆಜಿಟೇಬಲ್ ಫಿಶ್ ಫ್ರೈ. ಇವಾಗ ಯಾರಾದರೂ ಮಾಡ್ಕೋಬೇಕಂತಂದ್ರೂ ಈ ವಿಡಿಯೋನ ನೀಟಾಗಿ ಎಲ್ಲರೂ ನೋಡ್ಬಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬೈ ಚಾನ್ಸ್ ಮನೇಲಿ ಕರೆಕ್ಟಾಗಿ ಬಂದಿಲ್ಲ ಅಂದ್ಕೊಳ್ಳಿ, ನನ್ನ ಡಿಸ್ಪ್ಲೇಯಲ್ಲಿ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಇವರೇನು ನಮ್ಮ ಕುಕ್ಕು ಇದ್ದಾರಲ್ಲ ಮುರಳಿನ ಕರ್ಕೊಂಬಂದು ನಿಮ್ಮ ಮನೇಲಿ ಮಾಡಿಸ್ತೀನಿ. ಥ್ಯಾಂಕ್ ಯು, ಬಾಯ್, ಜೈ ಹಿಂದ್.